ಗೋಡೆ ಮೇಲೆ, ಮೋರಿ ಕಟ್ಟೆ ಮೇಲೆ, ಕಸದ ತೊಟ್ಟಿ ಮೇಲೆ, ಆಟೋ ಮೇಲೆ ಒಂದೇ ಒಂದು ಬ್ಯಾನರ್ ಇಲ್ಲ. ಅಬ್ಬರದ ಪ್ರಚಾರ ಅಂತೂ ಇಲ್ವೇ ಇಲ್ಲ. ಟಿವಿ ಹಾಕಿದ್ರೆ ಒಂದೇ ಒಂದು ಇಂಟರ್ವ್ಯೂ ಕೂಡ ಇಲ್ಲ. ಯೂಟ್ಯೂಬ್ನಲ್ಲಿ ಒಂದೇ ಒಂದು ಪ್ರಮೋಷನ್ ವಿಡಿಯೋ ಇಲ್ಲ. ಆದ್ರೂ ಎಲ್ಲರ ಬಾಯಲ್ಲಿ ಈಗ ಕೇಳ್ತಾ ಇರೋದು ಒಂದೇ ಒಂದು ಹೆಸರು, ಸೂ ಫ್ರಮ್ ಸೋ ಸೂಪರ್ ಆಗಿದೆ ಅನ್ನೋದು. ಫಸ್ಟ್ ಡೇ ಫಸ್ಟ್ ಶೋ ನಿಂದಲೇ ಪಿಕಪ್ ಆಗಿರುವ ಈ ಸಿನಿಮಾಕ್ಕೆ ಸಿನಿ ರಸಿಕರು ಮುಗಿಬಿದ್ದು ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದ್ರೆ ಪ್ರೇಕ್ಷಕರು ಇಷ್ಟಪಟ್ಟೆ ಪಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಪರಭಾಷೆ ಸಿನಿಮಾಗಳನ್ನ ತೆಗೆದು ಈ ಸಿನಿಮಾವನ್ನ ಹಾಕ್ತಾ ಇದ್ದಾರೆ. ಹಾಗಿದ್ರೆ ಸೂ ಫ್ರಮ್ ಸೋ ಸಿನಿಮಾ ಹೇಗಿದೆ, ಪ್ರೇಕ್ಷಕರು ಏನಂತಿದ್ದಾರೆ? ಚೂರೇ ಚೂರು ಪ್ರಚಾರವಿಲ್ಲದ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ನಗು ನಗು ನಗು, ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಬರೀ ನಗು ಅಷ್ಟೇ. ಪೈಸಾ ವಸೂಲ್ ಸಿನಿಮಾ. ತೆರೆ ಕಾಣೋ ತನಕ ಹೆಸರೇ ಗೊತ್ತಿರದ ಸಿನಿಮಾ ಬಗ್ಗೆ ಈಗ ಇಡೀ ಸ್ಯಾಂಡಲ್ವುಡ್ ಮಾತಾಡ್ತಾ ಇದೆ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಹೊಸಬರ ಸೂ ಫ್ರಮ್ ಸೋ ಆರ್ಭಟ ಜೋರಾಗಿದೆ. ಎಲ್ಲೆಲ್ಲೂ ಸಿನಿಮಾ ಬಗ್ಗೆ ಟಾಕ್ ಜೋರಾಗಿದೆ. ಮತ್ತೊಂದು ಕ್ವಾಲಿಟಿ ಕಂಟೆಂಟ್ ಮೂಲಕ ಕನ್ನಡ ಸಿನಿ ರಸಿಕರ ಎದುರಿಗೆ ಹಾಜರಾಗಿರುವ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಾಜ್ ಬಿ ಶೆಟ್ಟಿ ಸೂ ಫ್ರಮ್ ಸೋ ಎಂಬ ಹಾಸ್ಯ ಕಥಾಹಂದರದ ಸಿನಿಮಾವನ್ನ ಜನರ ಮುಂದಿಟ್ಟಿದ್ದಾರೆ. ಬರಹಗಾರ, ನಿರ್ದೇಶಕ ಜೆಪಿ ತುಮಿನಾಡ್ ಬರೆದು ನಿರ್ದೇಶಿಸಿರುವ ಈ ಚಿತ್ರವು ಚಿತ್ರಮಂದಿರಕ್ಕೆ ಬರುವ ಸಿನಿ ಪ್ರೇಕ್ಷಕರನ್ನ ನಗಿಸಿ ಅವರ ಹೊಟ್ಟೆಯನ್ನ ಹುಣ್ಣಾಗಿಸುವಂತೆ ಮಾಡುತ್ತೆ. ರಿಲೀಸ್ ಆಗೋ ಮುಂಚೆ ಸ್ವಲ್ಪವೇ ಸ್ವಲ್ಪ ಪ್ರಮೋಷನ್ ಪಡೆಯದ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಫುಲ್ ಹೈಪ್ ಕ್ರಿಯೇಟ್ ಮಾಡಿದೆ. ಮೊದಲಿಗೆ ಕತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ನಿರ್ದೇಶಕ ಜೆಪಿ ತುಮಿನಾಡ್ ಅವರು ಕತೆಯನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಕತೆ ಮುಂದೇನಾಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಕತೆಯನ್ನ ಅಷ್ಟು ಚಂದವಾಗಿ ಕಟ್ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಕಥೆಯಾಗದೆ ಒಂದು ಹಳ್ಳಿಯ ಕತೆ ಆಗುವಂತೆ ನಿರ್ದೇಶಕರು ಹೇಳಿದ್ದಾರೆ. ಹಳ್ಳಿಯ ಮೇಲೆ ಕತೆ ನಿಂತಿರುವುದರಿಂದ ಇಲ್ಲಿ ಪ್ರತಿಯೊಂದು ಪಾತ್ರವು ಪ್ರೇಕ್ಷಕರನ್ನ ರಂಜಿಸುತ್ತೆ. ಪ್ರತಿಯೊಂದು ಮಾತು ಮುಖ್ಯವಾಗಿರುತ್ತೆ. ಒಂದು ಸುಳ್ಳು ನಿಜವಾಗುತ್ತಾ ಹೋಗುವುದನ್ನ ಜೆಪಿ ತುಮಿನಾಡ್ ಅವರು ತಮಾಷೆಯಾಗಿ ಪ್ರೇಕ್ಷಕರಿಗೆ ಹೇಳಿದ್ದಾರೆ. ಮೈ ಮೇಲೆ ದೆವ್ವ ಬಂದಿರೋ ಅಂತೆ ತೋರಿಸುವ ಪೇಂಟರ್ ಅಶೋಕನ ಸುಳ್ಳಿನ ಸುತ್ತಲೂ ಕಟ್ಟಿಕೊಳ್ಳುವ ಪ್ರಸಂಗಗಳು ಕ್ರಮೇಣ ಇಡೀ ಹಳ್ಳಿಯನ್ನೇ ಆವರಿಸಿಕೊಳ್ಳುತ್ತದೆ. ನಂತರ ಅದೇ ನಿಜವಾಗುತ್ತೆ. ಈ ಕತೆಗೆ ಇಬ್ರು ನಾಯಕರು, ಇಡೀ ಊರೇ ಗೌರವಿಸುವ ರವಿ ಅಣ್ಣ ಮತ್ತು ಯಾರಿಗೂ ಅಷ್ಟಾಗಿ ಪರಿಚಯವಿರದ ಪೇಂಟರ್ ಅಶೋಕನ ಕತೆ ಜನರನ್ನ ರಂಜಿಸುತ್ತೆ. ಸರಳ ಸೀದಾ ವ್ಯಕ್ತಿತ್ವಗಳನ್ನ ಅವರ ಎಲ್ಲ ಎಡವಟ್ಟುಗಳ ಜೊತೆಗೆ ಕೊಂಡೊಯ್ಯುವ ಕತೆ ಇದು. ಪ್ರೇಕ್ಷಕ ಕುತೂಹಲದಿಂದ ಅವರಿಬ್ಬರನ್ನ ಹಿಂಬಾಲಿಸುವಂತೆ ಮಾಡುತ್ತದೆ. ಒಂದು ಊರನ್ನ ನಿರ್ದೇಶಕರು ಅಲ್ಲಿಯ ಆಚರಣೆ, ಸ್ನೇಹ, ಹೊಟ್ಟೆ ಕಿಚ್ಚು, ಭಯ, ಮೂಢನಂಬಿಕೆ ಸಮೇತ ಕಥೆಯೊಳಗೆ ಎಳೆದುಕೊಂಡಿದ್ದಾರೆ. ಯಾರನ್ನೂ ವೈಭವೀಕರಿಸುವ ಯಾವ ಪ್ರಯತ್ನವೂ ಇಲ್ಲಿಲ್ಲ. ಮಾತು ಮಾತಿಗೂ ಒಂದು ನಗೆ ಹುಟ್ಟಿದ್ರೆ ಅದು ಪಾತ್ರಗಳ ತಪ್ಪಲ್ಲ. ಆ ಊರು, ಅಲ್ಲಿಯ 10 ಸಮಸ್ತರು ಇರೋದೇ ಹಾಗೆ, ಅವರು ಬದುಕೋದೇ ಹಾಗೆ. ಅದರಲ್ಲಿ ಯಾವ ನಾಟಕೀಯತೆ ಇಲ್ಲ. ಸೂ ಫ್ರಮ್ ಸೋ ನೋಡುತ್ತಾ ಆ ಅನುಭವ ಪ್ರೇಕ್ಷಕನಿಗೂ ಆಗುತ್ತೆ. ಚಿತ್ರದೊಳಗೆ ಸೇರಿ ಹೋಗಲು 10 ರಿಂದ 15 ನಿಮಿಷ ಆಗುತ್ತೆ. ಹೋದ್ಮೇಲೆ ನಮ್ಮನ್ನೇ ನಾವು ಮರೆತು ಆ ಸಿನಿಮಾವನ್ನ ನೋಡ್ತಾ ಕೂರ್ತೀವಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಕರಾವಳಿ ಹಿನ್ನೆಲೆಯ ಒಂದು ಸಿಂಪಲ್ ಕಥೆಯನ್ನ ಚಿತ್ರದಲ್ಲಿ ಹೇಳಿದ್ದಾರೆ. ಕಲಾವಿದರ ಟೈಮಿಂಗ್ ಸಖತ್ತಾಗಿದೆ. ಅದೇ ಸಿನಿಮಾವನ್ನ ಸಖತ್ ಎಂಜಾಯ್ ಮಾಡುವಂತೆ ಮಾಡಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೇರೆ ಭಾಷೆಗಳಿಗೆ ಸೂ ಫ್ರಮ್ ಸೋ ಸಿನಿಮಾ ಡಬ್ ಮಾಡಿ ಬಿಡಿ ಎಂದು ಸಿನಿ ರಸಿಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಸಣ್ಣ ಮಟ್ಟದಲ್ಲೇ ಸೂ ಫ್ರಮ್ ಸೋ ಸಿನಿಮಾ ಬಿಡುಗಡೆಯಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಜೋರಾಗಿ ಕಲೆಕ್ಷನ್ ಮಾಡ್ತಾ ಇದೆ. ಬೆಂಗಳೂರು ಬಿಟ್ಟು ಹೊರಭಾಗದ ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ಬಿಡುಗಡೆ ಆಗಿಲ್ಲ. ಚಿತ್ರಕ್ಕೆ ಸಿಗುತ್ತಿರುವ ರೆಸ್ಪಾನ್ಸ್ ನೋಡಿ ನಮ್ಮ ಊರಲ್ಲೂ ಸಿನಿಮಾ ರಿಲೀಸ್ ಮಾಡಿ ಅಂತ ಸಿನಿ ರಸಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸಿನಿಮಾ ದರ್ಬಾರ್ ನಡೆಸ್ತಾ ಇದೆ. ನಿಧಾನವಾಗಿ ಶೋಗಳ ಸಂಖ್ಯೆ, ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೊದಲ ದಿನ ಅಂದರೆ 25ರಂದು 78 ಶೋ ಮಾತ್ರ ಕೊಡಲಾಗಿತ್ತು. ಮೊದಲ ದಿನ ಸಿನಿಮಾ ಮಾಡಿದ ಹವಾ ನೋಡಿ ಎರಡನೇ ದಿನ ಬೆಂಗಳೂರಿನಲ್ಲಿ 210 ಶೋ ಕೊಡಲಾಗಿದೆ. ದೊಡ್ಡ ಸದ್ದಿನೊಂದಿಗೆ ಬಂದ ತೆಲುಗಿನ ಹರಿಹರ ವೀರ ಮಲ್ಲು ಸಿನಿಮಾವನ್ನ ಕೂಡ ಕೆಲವು ಕಡೆ ತೆಗೆದು ಅಲ್ಲಿ ಸೂ ಫ್ರಮ್ ಸೋ ಸಿನಿಮಾಕ್ಕೆ ಜಾಗ ಮಾಡಿಕೊಡಲಾಗ್ತಾ ಇದೆ. ಇದು ಅಲ್ವಾ ಕನ್ನಡ ಸಿನಿಮಾದ ಹವಾ. ಒಳ್ಳೆ ಸಿನಿಮಾವನ್ನ ಕೊಟ್ರೆ ಪ್ರೇಕ್ಷಕರು ಮೋಸ ಮಾಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೂ ಫ್ರಮ್ ಸೋ ಚಿತ್ರದ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಚಿತ್ರತಂಡ ನೀಡಿಲ್ಲ. ಆದರೆ ಮೊದಲ ದಿನ 1 ಕೋಟಿ, ಎರಡನೇ ದಿನ 2 ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗಿರಬಹುದು ಅಂತ ಅಂದಾಜಿಸಲಾಗಿದೆ. ಚಿಕ್ಕ ಪೋಸ್ಟರ್ ಕೂಡ ಅಂಟಿಸದೆ ಸಿನಿಮಾ ಈ ತರ ಹಿಟ್ ಆಗೋಕೆ ರಾಜ್ ಬಿ ಶೆಟ್ಟಿಯ ಹೊಸ ಪ್ರಯೋಗವೇ ಕಾರಣ. ಜುಲೈ 25ಕ್ಕೂ ಮೊದಲೇ ಮಂಗಳೂರು, ಶಿವಮೊಗ್ಗ, ಮೈಸೂರಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾದ ಪ್ರೀಮಿಯರ್ ಶೋ ಮಾಡಿ ಆಡಿಯನ್ಸ್ ರಿಯಾಕ್ಷನ್ ಪಡೆದುಕೊಂಡ್ರು. ಆಮೇಲೆ ಸೂ ಫ್ರಮ್ ಸೋ ಸದ್ದು ಆರಂಭ ಆಯಿತು. ಸೆಲೆಬ್ರಿಟಿ ಪ್ರೀಮಿಯರ್ಗಿಂತಲೂ ಇದನ್ನ ಮಾಡಿದ್ದು ಚಿತ್ರತಂಡಕ್ಕೆ ಭಾರಿ ಪ್ಲಸ್ ಪಾಯಿಂಟ್ ಆಗಿದೆ. ಸ್ಟಾರ್ ನಟರಿಲ್ಲದೆ, ಭಾರಿ ಪ್ರಚಾರ ಇಲ್ಲದ ಹೊಸಬರ ಚಿತ್ರ ಈ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ನಾನಂತೂ ಸಿನಿಮಾ ನೋಡಿ ಸಖತ್ ಎಂಜಾಯ್ ಮಾಡಿದೆ. ನೀವು ಕೂಡ ಮಿಸ್ ಮಾಡದೆ ಸಿನಿಮಾ ನೋಡಿ.
ನಮಸ್ಕಾರ.